ಎಲ್ರಿಗೂ ನಮಸ್ಕಾರ. ನಾನು ಹೋದ ವರ್ಷ ಚಾರ್ಧಾಮಲ್ಲಿ 2 ಧಾಮವನ್ನು ಕಂಪ್ಲೀಟ್ ಮಾಡಿದ್ದೆ. ಒಂದು ಕೇದಾರನಾಥ, ಇನ್ನೊಂದು ಬದ್ರಿನಾಥ. ಸೊ ಅದರ ಅನುಭವವನ್ನು ಹಂಚ್ಕೊಳ್ಳೋಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮಗೆ ಜೂನ್ 2, 2023 ನಮಗೆ ಬೆಂಗಳೂರಿಂದ ಡೆಲ್ಲಿಗೆ ಫ್ಲೈಟ್ ಇರುತ್ತೆ. ಹತ್ತತ್ರ 12:15 1 ಗಂಟೆ ಏನೋ ಫ್ಲೈಟ್ ನಿಗದಿಯಾಗಿತ್ತು. ನಾವು ಅದಕ್ಕೆ 2 ಅವರ್ ಮುಂಚೆನೇ ಹೋಗಿ ಏನೇನು ಚೆಕ್ಕಿಂಗ್ ಪ್ರೊಸೆಸ್ ಎಲ್ಲ ಇದೆ ಅದೆಲ್ಲ ಪಾಲ್ಗೊಂಡು ಆಮೇಲೆ ನಾವು ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವರುಣ್ ಫ್ರಮ್ ಪವರ್ ಸ್ಟುಡಿಯೋಸ್. ನಾವಿವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇದ್ದೀವಿ. ಈಗ ಡೆಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿಂದ ಹರಿದ್ವಾರು, ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳ್ತೀವಿ. ವಿಮಾನವನ್ನು ಏರ್ತೀವಿ. ನಮಗೆ ಡೈರೆಕ್ಟ್ ಫ್ಲೈಟ್ ಡೆಲ್ಲಿಗೆ ಇದ್ದಿದ್ದರಿಂದ ಏನೂ ತೊಂದರೆ ಆಗಲಿಲ್ಲ. ನಾವು ಡೆಲ್ಲಿನ ಸುಮಾರು 3 ಅವರ್ ಆದಮೇಲೆ ತಲುಪಿದೆವು. ಹರಿದ್ವಾರಗೆ 11 ಗಂಟೆಗೆ ಬಸ್ ಇದ್ದಿದ್ದರಿಂದ ನಮಗೆ ತುಂಬ ಟೈಮ್ ಇದ್ದಿದ್ದರಿಂದ ಮಧ್ಯದಲ್ಲೇ ನಾವು ಇಂಡಿಯಾ ಗೇಟು ಆಮೇಲೆ ರಾಷ್ಟ್ರಪತಿ ಭವನಗೆ ಹೋಗೋಣ ಅಂತ ಡಿಸೈಡ್ ಮಾಡಿ, ನಮಗೆ ಏರ್ಪೋರ್ಟಿಂದ ಮೆಟ್ರೋ ಕನೆಕ್ಟಿವಿಟಿ ಇತ್ತು. ಸೊ ನಾವು ಮೆಟ್ರೋ ಹತ್ಕೊಂಡು ಫಸ್ಟು ಇಂಡಿಯಾ ಗೇಟ್ನ ವಿಸಿಟ್ ಮಾಡ್ತೀವಿ. ತುಂಬ ಚೆನ್ನಾಗಿತ್ತು. ಏನಕ್ಕಂದರೆ ನಾನು ಫಸ್ಟ್ ಟೈಮು ಇಂಡಿಯಾ ಗೇಟ್ ಕಣ್ಣಾರೆ ನೋಡಿದ್ರಿಂದ ತುಂಬ ಖುಷಿಯಾಯಿತು. ಅದಾದಮೇಲೆ ಅದ್ರ ಆಪೋಸಿಟೇ ಇರೋ ರಾಷ್ಟ್ರಪತಿ ಭವನ ನೋಡೋಕ್ಕಂತ ನಾವು ಹೋಗ್ತೀವಿ. ಲೈಟಿಂಗ್ಸ್ ಮಾತ್ರ ಹೇಳಿ ಮಾಡಿಸ್ದಂಗಿತ್ತು. ತುಂಬ ಸುಂದರವಾಗಿ ಕಂಗೊಳಿಸ್ತಿತ್ತು. ಅದನ್ನು ನೋಡಿ ನಮಗೆ ತುಂಬ ಖುಷಿಯಾಯಿತು. ವರುಣ್ ವಿ ನೀಡ್ ರೆಸ್ಟ್. ಇಲ್ಲಿ ನೋಡುವ. ರಾಷ್ಟ್ರಪತಿ ಭವನ ಹಿಂದೆ, ಹೊಸ ಸಂಸತ್ ಭವನ ಈ ಕಡೆ. ಮೋದಿ ಅವರು ಮಾತಾಡ್ತಿದ್ದಾರೆ. ಮೋದಿ ಅವರು ಮಾತಾಡ್ತಿದ್ದಾರೆ ನಮಗೋಸ್ಕರನ. ಜೈ ಮೋದಿ, ಜೈ ಇಂಡಿಯಾ, ಭಾರತ್ ಮಾತಾ ಕಿ ಜೈ. ಓಕೆ, ಈಗ ಬಸ್ಗೋಸ್ಕರ ಕಾಯ್ತಾ ಇದ್ದೀವಿ. ಇನ್ನು 5-10 ನಿಮಿಷದಲ್ಲಿ ಬರುತ್ತೆ ಅಂತೆ. ನಮ್ಮ ಕಸಿನ್ ಫೋನ್ ಮಾಡಿ ಕೇಳ್ದ. ಸೊ ಇವತ್ತು ಫುಲ್ ಟೈರಿಂಗ್ ಡೇ. ಯಾಕಂದರೆ ನಾವು ಇಲ್ಲಿ ಡೆಲ್ಲಿಗೆ ಬಂದಮೇಲೆ ತುಂಬ ಮೆಟ್ರೋ ಲೈನ್ಸ್ ಚೇಂಜ್ ಮಾಡಬೇಕಾಯಿತು. ಸೊ ಆಮೇಲೆ ಇಷ್ಟೆಲ್ಲ ಲಗೇಜ್ ಇಟ್ಕೊಂಡು ತುಂಬ ಕಷ್ಟ ಆಯಿತು. ಬಟ್ ಇಟ್ ವಾಸ್ ಈವೆಂಟ್ಫುಲ್ ಡೇ. ಲೈಕ್ ಖುಷಿ ಆಯಿತು. ಇಂಡಿಯಾ ಗೇಟ್ಗೆ ಹೋದ್ವಿ, ಆಮೇಲೆ ರಾಷ್ಟ್ರಪತಿ ಭವನ್ಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಲೈಟಿಂಗ್ಸ್ ಮಾತ್ರ ಹೇಳಿ ಮಾಡಿಸ್ದಂಗಿತ್ತು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಈಗ ನಾವು ಹರಿದ್ವಾರಕ್ಕೆ ಬಸ್ ಹತ್ತೀವಿ. ಸೊ ನಾಳೆ ಹರಿದ್ವಾರಲ್ಲಿ ಸಿಗೋಣ. ಮುಂದಿನ ದಿನ ನಾವು ಬೆಳಗ್ಗೆ ಸುಮಾರು 5 ಗಂಟೆ ಹಂಗೆ ಹರಿದ್ವಾರ ತಲುಪಿದ್ವಿ. ನಿಮ್ಗೆ ಹರಿದ್ವಾರ ತಲುಪಿದ ಮೇಲೆ ಫಸ್ಟು ಕಣ್ಣಿಗೆ ಕಾಣೋದೆ ನಮ್ಮ ಗಂಗಾ ಹರಿತಿದ್ದ ಫೋರ್ಸ್ ನೋಡಿ ನಮಗೆಲ್ಲ ಒಂಥರ ಶಾಕ್ ಆಯಿತು. ಏನಕ್ಕಂದರೆ ಆ ಫೋರ್ಸ್ ನಾವು ಮಾತಲ್ಲಿ ಹೇಳಿದ್ರೆ ಜಸ್ಟಿಸ್ ಕೊಡಲ್ಲ. ಬಟ್ ಸಖತ್ ಫೋರ್ಸ್ ಆಗಿ ಹರಿತಿತ್ತು. ಗಂಗಾ ಮಾತಾ ಕಿ ಜೈ. ವಾಹ್, ಸೊ ನಾವು ತಲುಪಿದ ಮೇಲೆ ಅವತ್ತು ವೀಕೆಂಡ್ ಆಗಿದ್ದರಿಂದ ನಮಗೆ ರೂಮ್ಸ್ ಸಿಕ್ಕಲೇ ಇಲ್ಲ. ಎಲ್ಲ ಕಡೆ ಒಂಥರ ಹೌಸ್ಫುಲ್ ಥರ ಆಗಿಬಿಟ್ಟಿತ್ತು. ಆಮೇಲೆ ಚಿಂತಾಮಣಿ ಆಶ್ರಮ ಅನ್ನೋ ಜಾಗದಲ್ಲಿ ನಮಗೆ ಒಂದು ರೂಮ್ ಸಿಕ್ತು. ಅಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ನಮ್ಮ ಬಾಯ್ಸ್ ಎಲ್ಲ ಗಂಗೆಯಲ್ಲಿ ಮಿಂದೇಳಬೇಕು ಅಂತ ಹೇಳ್ಬಿಟ್ಟು ನಾವು ಗಂಗೆ ಹತ್ರ ತೆರಳ್ತೀವಿ. ಗಂಗೆ ಹರಿತಾ ಇರೋ ಫ್ಲೋ ನೋಡಿ, ಅಪ್ಪ
ಆಮೇಲೆ ಗಂಗೆಯಲ್ಲೇ ಮಿಂದಿದ್ಮೇಲೆ ನಮ್ದು ಏನೇನು ಪಾಪಗಳಿದೆಯೋ ಅದೆಲ್ಲ ಕಳೆದುಕೊಂಡು ಹೋಯಿತು ಅಂತ ಒಂದು ನಂಬಿಕೆಯಿಂದ ನಾವು ಮತ್ತೆ ರೂಮ್ಸಿಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಸ್ಟಂಟ್ ಬಾಯ್ಸ್ ಡೈವ್ ಮಾಡ್ತವ್ರೆ. ಯಪ್ಪ ಏನು ಗುರು ಇದು, ಹೊಡಿ ಹೊಡಿ ಹೊಡಿ, ಅದು ಹೊಡಿ ಅಂಬದ್, ಶಬಾಷ್. ಕನ್ನಡ ನಮ್ದು. ಸೊ ಪ್ರದೀಪ್, ನಿಮ್ಮ ಅನುಭವ ಹೆಂಗಿತ್ತು ಗಂಗೆಯಲ್ಲಿ ಮಿಂದು ಎದ್ದಿದ್ದು? ಗಂಗೆ ಸೂಪರ್, ಬಟ್ ಜನ ಮಾತ್ರ ಭಾಳ ವರ್ಷಿದ್ದಾರೆ, ಓದಲೆಲ್ಲ ಕಚಡ ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕನೇ ಬೆಸ್ಟು. ಗಂಗೆ ಸೂಪರ್. ಹರಿದ್ವಾರ ಸುತ್ತಮುತ್ತ ಏನೇನಿದೆ ಅಂತ ಒಂಥರ ಲೋಕಲ್ ಸ್ಕೌಟಿಂಗ್ ಮಾಡಿದ್ವಿ. ಗಂಗಾ ಆರತಿ ನಡೆಯುತ್ತೆ ಅಂತ ಗೊತ್ತಿತ್ತು, ಬಟ್ ಯಾವ ಸಮಯದಲ್ಲಿ ನಡೆಯುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಅಲ್ಲಿ ಲೋಕಲ್ಸ್ ಹೇಳಿದ್ರು ಸಂಜೆ 6 ಗಂಟೆ ಮೇಲೆ ಗಂಗಾ ಆರತಿ. ಇಲ್ಲಿ ಕಾಣ್ತಿರೋ ಜಾಗದಲ್ಲೇ ಗಂಗಾ ಆರತಿ ಸ್ಟಾರ್ಟ್ ಆಗತ್ತೆ. 6 ಗಂಟೆಗೆ ಗಂಗಾ ಆರತಿ ಸ್ಟಾರ್ಟ್ ಆಗತ್ತಂತೆ. ಸೊ ಎಷ್ಟು ಜನ ನೆರೆದಿದ್ದಾರೆ ನೋಡಿ ಗಂಗಾ ಆರತಿ ನೋಡೋಕ್ಕೆ. ವಾವ್. ಹರಕಿ ಪೌರಿ ಅನ್ನೋ ಜಾಗದಲ್ಲಿ ಮಾಡ್ತಾರೆ ಅಂತ ಗೊತ್ತಾಯಿತು. ಸೊ ನಾವು ಅಲ್ಲಿ ತೆರಳಿದ್ವಿ. ವಿರಾಟ್ ಕೊಹ್ಲಿ RCB. गंगा मैया की संकल्प लेते हैं दीप पावनी माँ गंगा की पवित्रता एवं निर्मलता बनाए रखने हेतु गंगा जल को ಗಂಗಾ ಆರತಿಯನ್ನು ನಾವು ನಮ್ಮ ಕಣ್ಣಾರೆ ನೋಡಿದಾಗ ನಮಗೆ ತುಂಬ ಖುಷಿ ಆಯಿತು. ಇದು ನಂದು ಸೆಕೆಂಡ್ ಗಂಗಾ ಆರತಿ. ನಾನು ಋಷಿಕೇಶಲ್ಲೂ ಗಂಗಾ ಆರತಿನ ನೋಡಿದ್ದೆ. ಇದು ನನ್ನ ಸೆಕೆಂಡ್ ಗಂಗಾ ಆರತಿ, ಹರಿದ್ವಾರದಲ್ಲಿ ನೋಡಿದ್ದು. ಆಮೇಲೆ ಗಂಗಾ ಆರತಿ ನಾವು ವಿಟ್ನೆಸ್ ಮಾಡಿದ್ಮೇಲೆ ಅನಿಸುತ್ತೆ ಈ ಥರ ಒಂದು ಅನುಭವನ ನಾವು ಅಲ್ಲೇ ಬಂದು ಅನುಭವಿಸ್ಬೇಕು ಅಂತ. ಒಂಥರ ಫುಲ್ ಗುಡ್ ವೈಬ್ಸ್ ಇತ್ತು ಇಡೀ ಸುತ್ತಮುತ್ತ. ಬಾಯ್ಸ್, ಹೇಗಿತ್ತು ಬಸ್ ಟ್ರಾವೆಲ್? ನಮ್ಮ ಡ್ರೀಮ್ ಡೆಸ್ಟಿನೇಷನ್ಗೆ ಇನ್ನು ಬರೀ 2 ಸ್ಟಾಪ್ಸ್ ಇರೋದು. ಒಂದು ಸೋನ್ಪ್ರಯಾಗ, ಇನ್ನೊಂದು ಗೌರಿಕುಂಡು. ಸೊ ನಾವು ಬೆಳಗ್ಗೆ 5:15 ಹಂಗೆ ಹರಿದ್ವಾರ ಬಿಟ್ವಿ. ನಮ್ಮ ಬಸ್ ಡ್ರೈವರ್ YCTಯಲ್ಲಿ ಓಡಿಸೋ ಥರ ಓಡಿಸ್ತಿದ್ದಾನೆ, ಬಟ್ ಚೆನ್ನಾಗಿ ಕರ್ಕೊಂಬಂದಿದ್ದಾನೆ. ಬಟ್ ದಿಸ್ ಈಸ್ ದ ವ್ಯೂ. ಇಲ್ಲಿ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ದಾರೆ. ದಾರಿ ಮಾತ್ರ ಸುಗಮವಾಗಿರಲಿಲ್ಲ. ಏನಕ್ಕಂದರೆ ಅಲ್ಲಿ ಲ್ಯಾಂಡ್ ಸ್ಲೈಡ್ ಯಾವಾಗ ಬೇಕಾದ್ರೂ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇತ್ತು. ಸೊ ನಾವು ಇದೇ ಬಸ್ ಹತ್ತಿರೋದು. ಶಿಷ್ಯ YCT ಮೋಡ್ ಆನು ಫುಲ್. ಆಮೇಲೆ ಅಲ್ಲಿ ರಸ್ತೆ ಕೂಡ ತುಂಬ ಚಿಕ್ಕದಾಗಿತ್ತು.
ನಿಜವಾಗ್ಲೂ ಏನು ಹೇಳ್ಬೇಕಂದ್ರೆ ಬಸ್ ಓಡಿಸೋರು ಅಥವಾ ಯಾವುದೇ ವಾಹನವನ್ನು ಅಲ್ಲಿ ಓಡಿಸೋರಿಗೆ ಒಂದು ಸಲಾಮ್ ಹೇಳಲೇಬೇಕು. ಏನಕ್ಕಂದರೆ ಅಷ್ಟು ಚಿಕ್ಕ ರೋಡಲ್ಲಿ ತುಂಬ ರಿಸ್ಕಲ್ಲಿ ಅವರು ಓಡಿಸ್ತಾರಲ್ಲ. ಸೊ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳಬೇಕು. ಸೋನ್ ಪ್ರಯಾಗಿಗೆ ಇನ್ನೂ 3 ಕಿಲೋಮೀಟರ್ ಇತ್ತು. ನೀವು ನೋಡ್ತಾ ಇರೋದು 3 ಕಿಲೋಮೀಟರ್ಸ್ ಟ್ರಾಫಿಕ್ ಇದೆ. ಸೊ ನಾವು ಬಾಯ್ಸ್ ಎಲ್ಲ ನಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ. ವೆದರ್ ಮಾತ್ರ ನಿಜವಾಗ್ಲೂ ಸೂಪರ್ ಆಗಿದೆ. ಫುಲ್ ಗುಡುಕ್ತಿದೆ. ಈಗ ನಾವಿನ್ನು 3 ಕಿಲೋಮೀಟ್ರ್ ಸೋನ್ ಪ್ರಯಾಗಿಗೆ ರೀಚ್ ಆದರೆ ಅಲ್ಲಿ ಡಾರ್ಮೆಟ್ರಿ ಬುಕ್ ಮಾಡಿದ್ದೀವಿ. ಸೊ 3 ಕಿಲೋಮೀಟ್ರ್ ನಡೆದು ಹೋಗಿ ರೆಸ್ಟ್ ತಗೋಬೋದು. ಬಟ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಸೊ ಈಗಷ್ಟೇ ಮಳೆ ಬಂದು ನಿಲ್ತು. ಸೊ ಸ್ವಲ್ಪ ಮ್ಯಾಗಿ ಟೀ ಕುಡಿದು ಮತ್ತೆ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಬೈ ವಾಕಿಂಗ್. ಏನು ಟ್ರಾಫಿಕ್ ಗುರು. ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ಜನ. ಕೊನೆಗೂ ಸೋನ್ ಪ್ರಯಾಗಿಗೆ ಬಂದ್ವಿ. ಹರ ಹರ ಮಹಾದೇವ್. ಸೊ ಇದು ಪಬ್ಲಿಕ್ ವೆಹಿಕಲ್ ಪಾರ್ಕಿಂಗು. ಇಲ್ಲೂ ಹೌಸ್ಫುಲ್ಲು. ಯಪ್ಪ ಎಷ್ಟು ಕಾರ್ ಇದೆ ಗುರು ಯಪ್ಪ. ಸೋನ್ ಪ್ರಯಾಗಲ್ಲಿ ನಾವು GMVN ಅನ್ನೋ ಜಾಗದಲ್ಲಿ ಡಾರ್ಮೆಟ್ರಿ ಬುಕ್ ಮಾಡಿದ್ವಿ. ಸೊ ನಮಗೆ ಅಲ್ಲೋಗಿ ಹುಡ್ಕೋ ಅವಶ್ಯಕತೆ ಇರಲಿಲ್ಲ, ನಾವು ಮೊದಲೇ ಬುಕ್ ಮಾಡಿದ್ರಿಂದ. ಸೊ ಈ ವ್ಯೂ ನಾವು ಉಳ್ಕೊತಾ ಇರೋ ಬಿಲ್ಡಿಂಗಿಂದ ನಾವು ಡಾರ್ಮೆಟ್ರಿ ಬುಕ್ ಮಾಡಿದ್ವಿ. ಸೊ ಆ ಬಿಲ್ಡಿಂಗಿಂದ ಒಂದು ಸೂಪರ್ ವ್ಯೂ. ಚಾರ್ಧಾಮ್ ಯಾತ್ರೆ ನೀವು ಕೂಡ ವಿಸಿಟ್ ಮಾಡಬೇಕಂದ್ರೆ ನೀವು ಉತ್ತರಾಖಂಡ ವೆಬ್ಸೈಟಲ್ಲಿ ಹೋಗಿ ರಿಜಿಸ್ಟರ್ ಮಾಡಬೇಕು. ಯಾವ್ಯಾವ ಜಾಗ ನೀವು ವಿಸಿಟ್ ಮಾಡ್ತೀರಾ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕು. ಆಮೇಲೆ ಯಾವ್ಯಾವ ಡೇಟ್ಸಲ್ಲಿ ನೀವು ಹೋಗ್ತೀರಾ ಅಂತ ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ಏನಕ್ಕಂದರೆ ನೀವು ಯಾವುದೇ ಚಾರ್ಧಾಮ್ ಯಾತ್ರೆ ಹೋದರೂ ಅಲ್ಲಿ ನೀವು ರಿಜಿಸ್ಟರ್ ಮಾಡಿಸಿದ ಫಾರ್ಮ್ ತೋರಿಸ್ಲೇಬೇಕು. ಆಮೇಲೆ ಅದಾದಮೇಲೆ ನಿಮಗೆ ಟೋಕನ್ ಕೊಡ್ತಾರೆ. ಅದು ಆದಮೇಲೆ ನಿಮಗೆ ದೇವಸ್ಥಾನದಲ್ಲಿ ಎಂಟ್ರಿ ಸಿಗೋದು. ನೀವು ರಿಜಿಸ್ಟರ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ನಿಮಗೆ ಎಂಟ್ರಿ ಸಿಗೋದು ಕಷ್ಟ. ಅಲ್ಲೇ ರಿಜಿಸ್ಟರ್ ಕೂಡ ಮಾಡ್ಬೋದು, ಬಟ್ ಮನೆಯಿಂದಲೇ ನೀವು ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು.